ಹಾಯ್ ಎವ್ರಿವನ್, ವೆಲ್ಕಮ್ ಟು FTS ಅಕಾಡೆಮಿ. ಇವತ್ತು ನಾವು ಮಿಡಿವಲ್ ಹಿಸ್ಟ್ರಿ ಏನಿದೆಲ್ಲ ಏನೇನು ಓದಬೇಕು ಅನ್ನೋದು ಹೇಳ್ತೀನಿ. ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ 2-3 ಕ್ವಶನ್ಸ್ ಬರುತ್ತೆ, ಮತ್ತು ಮೇನ್ಸ್ನಲ್ಲಿ GS ಪೇಪರ್ 1 ಬರುತ್ತೆ. ಅರಬರು ಭಾರತಕ್ಕೆ ಆಗಮನ ಬರುತ್ತಾರಲ್ಲ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. 8th ಸೆಂಚುರಿಯಿಂದ 18th ಸೆಂಚುರಿವರೆಗೂ ಏನು ಬರುತ್ತಲ್ಲ, ಇದು ಮಿಡ್ವಲ್ ಇಂಡಿಯನ್ನಲ್ಲಿ ನಾವು ಓದಬೇಕಾಗುತ್ತೆ. ಅರಬರು ಅಲ್ಲಿ ಮೊಹಮ್ಮದ್ ಘೋರಿ ಗಜನಿ ಬರ್ತಾರಲ್ಲ ಅವರು, ನೆಕ್ಸ್ಟ್ ಡೆಲ್ಲಿ ಸುಲ್ತಾನೇಟ್ ಬರುತ್ತೆ, ನೆಕ್ಸ್ಟ್ ಮೊಘಲರು ಓದಬೇಕು. ಆಮೇಲೆ ಸೂಫಿ ಸೇಂಟ್ಸ್ ಏನಿರ್ತಾರಲ್ಲ, ಗುರುನಾನಕ್, ಕಬೀರ್, ಚೈತನ್ಯ ಇವರೆಲ್ಲ ಬರ್ತಾರೆ, ಅದು ಓದಬೇಕು. ನೆಕ್ಸ್ಟ್ ನಾವು ಸೌತ್ ಇಂಡಿಯನ್ನಲ್ಲಿ ವಿಜಯನಗರ ಕಿಂಗ್ಡಮು ಮತ್ತು ಬಹುಮನಿ ಕಿಂಗ್ಡಮ್ನ ಇದು ಓದಬೇಕಾಗುತ್ತೆ. ಇಲ್ಲಿ ಮೇನ್ ಫೋಕಸ್ ಏನು ಮಾಡಬೇಕು ಮಿಡ್ವಲ್ ಇಂಡಿಯಾದಲ್ಲಿ ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರು, ಆಮೇಲೆ ಈಗ ಇಕ್ತಕ್ ಸಿಸ್ಟಮ್ ಅಂತಿದೆ. ಇವೆಲ್ಲ ಏನು ಮೇನ್ ಫೋಕಸ್ ಏರಿಯಾ. ರೆವೆನ್ಯೂ ಸಿಸ್ಟಮ್ ಏನಿತ್ತು ಆ ಟೈಮಿಗೆ, ಈ ಥರ ಕೆಲವೊಂದು ವರ್ಡ್ಸ್ಗಳಿದೆ, ಆ ವರ್ಡ್ಸ್ಗಳನ್ನು ನೀವು ಓದಬೇಕಾದ, ಅದ್ರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಬುಕ್ಸ್ ಬಂದುಬಿಟ್ಟು NCERT ಕ್ಲಾಸ್ 7th ಓದಿ, ಆಮೇಲೆ ಕ್ಲಾಸ್ 12th NCERT ಬುಕ್ಸು, ಆಮೇಲೆ ಸತೀಶ್ಚಂದ್ರ ಬುಕ್ ಇದೆಲ್ಲ ಅದು ಓದಬೇಕಾಗುತ್ತೆ. ಇಷ್ಟು ಓದಿದರೆ ಮಿಡ್ವಲ್ ಇಂಡಿಯನ್ನಲ್ಲಿ ಸಾಕು.